ಆಚಾರ್ಯ ಶ್ರೀ ನಮಃ. ಶುಭ ಎನ್ನುವ ಪುಸ್ತಕದಲ್ಲಿ ಅಷ್ಟಾದಶಃ ಪಾಠ 18ನೇ ಪಾಠ ಲವಕುಶವು ಹಾಗೆ ಅಂತ ಪೇಜ್ 91 ಅಲ್ಲಿ ಇದೆ ಇದು. ಅದರಲ್ಲಿ ಪ್ರಾರಂಭದಲ್ಲಿ ಕವಿಕಾಲ ಕೃತೀನಾಂ ವಿಚಾರಃ, ಇದು ರಘುವಂಶ ಎನ್ನುವ ಒಂದು ಕಾವ್ಯದಿಂದ ಬಂದಿರತಕ್ಕ ಒಂದು ಪಾಠ ಇದು. ಆ ರಘುವಂಶ ಎನ್ನುವ ಕಾವ್ಯವನ್ನ ಬರೆದವರು ಕಾಳಿದಾಸ, ಕವೇಹೇ ನಾಮ ಕಾಳಿದಾಸ. ಜನ್ಮಸ್ಥಾನಂ ಉಜ್ಜಯಿನಿ, ಅವರು ಹುಟ್ಟಿದ ಸ್ಥಳ ಉಜ್ಜಯಿನಿ ಅಂತ. ಕಾಲಃ ಪ್ರಾಯ ಕ್ರಿಸ್ತಶತ ಪ್ರಥಮೇ ಚತುರ್ಥೇ ವಾ ಶತಕೆ ಆಸೀದಿತಿ ವಿದುಷಾಂ ಮತಂ, ಮೊದಲನೇ ಸೆಂಚುರಿ ಅಥವಾ 4ನೇ ಸೆಂಚುರಿಯಲ್ಲಿ ಇರಬಹುದು ಹಾಗೆ ಅಂತ ಜ್ಞಾನಿಗಳು ತಿಳಿಯುತ್ತಾರೆ. ಕೃತಯ, ಅವರು ಮಾಡಿದ ಗ್ರಂಥಗಳು ರಘುವಂಶ, ಕುಮಾರ ಸಂಭವ ಅಂತ ದ್ವೇ ಮಹಾಕಾವ್ಯ. ಮೇಘದೂತಂ, ಋತುಸಂಹಾರಂ ಅಂತ ಖಂಡಕಾವ್ಯ. ವಿಕ್ರಮೋರ್ವಶೀಯಂ, ಮಾಲವಿಕಾಗ್ನಿಮಿತ್ರಂ, ಅಭಿಜ್ಞಾನ ಶಾಕುಂತಲಂ ಇತಿ 3 ನಾಟಕಾನಿ, 3 ನಾಟಕಗಳು ಅಂತ. ಪೀಠಿಕಾ ಪ್ರಶಂಸ, ಅವರಿಗೆ ಬಂದ ಬಿರುದುಗಳು ಅಂದ್ರೆ ಕವಿಕುಲ ಗುರುಹು ತ್ವಮಾ ಕಾಳಿದಾಸಸ್ಯ ರಘುಕವಿಃ ಇತ್ಯಾದಯಃ. ಪೀಠಿಕಾ ಮಹಾಕವಿ ಕಾಳಿದಾಸಸ್ಯ ರಘುವಂಶ ಮಹಾಕಾವ್ಯಸ್ಯ 15 ಸರ್ಗಾತ್ ಏಷಃ ಭಾಗಃ ಸ್ವೀಕೃತಃ. ಮಹಾಕವಿ ಕಾಳಿದಾಸ ಅವರು ರಚನೆ ಮಾಡಿದಂತಹ ರಘುವಂಶ ಮಹಾಕಾವ್ಯದ 15ನೇ ಸರ್ಗದಿಂದ ಈ ಒಂದು ಭಾಗವನ್ನ, ಕೆಲವು 10 ಶ್ಲೋಕಗಳನ್ನ ಆಯ್ಕೆ ಮಾಡಿದ್ದಾರೆ. ಅತ್ರ ಲವಕುಶಯೋಃ ಸೌಕುಮಾರ್ಯಂ ಸೌಂದರ್ಯಂ ವಿನಯಾದಿ ಗುಣಾಶ್ಚ ವರ್ಣಿತಾ. ಇಲ್ಲಿ ಲವಕುಶರ ಆ ಒಂದು ಕುಮಾರ ಭಾವನೆ, ಸಣ್ಣ ಮಕ್ಕಳಾಗಿದ್ದವರು, ಅವರ ಸೌಂದರ್ಯ ವಿನಯಾದಿ ಗುಣಗಳು ಅದನ್ನ ವರ್ಣನೆ ಮಾಡಿದ್ದಾರೆ. ರಾಮಸ್ಯ ಲವಕುಶಯೋಃ ಚ ಮೇಲನಂ ಅತ್ರ ಕವಿನಾ ಸುಂದರತೆಯ ವರ್ಣಿತಂ. ರಾಮ ಮತ್ತು ಲವಕುಶರು ಅವ್ರು ಹೇಗೆ ಭೇಟಿಯಾದರು ಅದನ್ನು ಕೂಡ ಕವಿಯಿಂದ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡಲ್ಪಟ್ಟಿದೆ ಹಾಗೆ. ಶ್ಲೋಕ ಮತ್ತು ತಾತ್ಪರ್ಯ ಕೊಟ್ಟಿದ್ದಾರೆ. ತತೌ ಕುಶಲವೋನ್ಮೃಷ್ಟ ಗರ್ಭಕ್ಲೇದೌ ತದಾಖ್ಯಯ ಕವಿಃ ಕುಶಲಭಾವೇವ ಚಕಾರಖಿಲ ನಾಮತಃ. ಸಹ ತೌ ಕುಶಲವೋನ್ಮೃಷ್ಟ ಗರ್ಭಕ್ಲೇದೌ ತದಾಖ್ಯಯ ಕವಿಃ ಕುಶಲವೌ ಏವ ಚಕಾರ ಕಿಲ ನಾಮತಃ. ಅದರ ತಾತ್ಪರ್ಯ, ಲವಕುಶಯೋಃ ಜನನ ಸಮಯೇ ಸೀತಾಯಾಃ ಪ್ರಸವ ದುಃಖಂ ನಿವಾರಯಿತುಂ ಆಶ್ರಮಗವಾಂ ಪುಚ್ಛಲೋಮಭಿಃ ಕುಶೈಃ ಚ ಬೀಜಿತಂ ಆಸೀತ್. ಲವಕುಶರ ಹುಟ್ಟುವ ಒಂದು ಸಮಯದಲ್ಲಿ ಸೀತೆಗೆ ಪ್ರಸವ ವೇದನೆ ಆಗಿತ್ತಂತೆ. ಆ ಪ್ರಸವ ವೇದನೆಯ ದುಃಖವನ್ನ ಪರಿಹಾರ ಮಾಡಲು ಆಶ್ರಮದಲ್ಲಿ ಇದ್ದ ಹಸುಗಳು ಅವರು ತಮ್ಮ ಬಾಲದಲ್ಲಿ ಇದ್ದ ಆ ಒಂದು ರೋಮಗಳು, ಲೋಮದಿಂದ ಬೀಸಿದವು, ಗಾಳಿ ಬರಲಿ, ಶ್ರಮ ಪರಿಹಾರ ಆಗಲಿ ಹಾಗೆ ಅಂತ. ಕುಶೈಶ್ಚ, ದರ್ಬೆಯಿಂದ ಇಟ್ಟುಕೊಂಡು ಕೂಡ ಬೀಸಿದವು. ಅತಃ ವಾಲ್ಮೀಕಿ ಮುನಿಃ ತಯೋಃ ಲವಃ ಕುಶಃ ಇತ್ಯೇವ ನಾಮ ದತ್ತವಾನ್. ಅದರಿಂದಲೇ ವಾಲ್ಮೀಕಿ ಮುನಿಗಳು ಅವರಿಬ್ಬರಿಗೂ ಕೂಡ ಲವಃ ಅಂದ್ರೆ ಗೋಪುಚ್ಛ ರೋಮ ಅಂತ ಅರ್ಥ. ಹಸುವಿನ ಬಾಲದಲ್ಲಿರತಕ್ಕ ಕೂದಲುಗಳು, ಅದನ್ನ ಲವ ಅಂತ ಕರೀತಾರೆ. ಕುಶ ಅಂದ್ರೆ ದರ್ಬೆಗಳು. ಅದರಿಂದ ಅವರಿಬ್ಬರಿಗೆ ಲವಕುಶ ಅಂತಾನೆ ಹೆಸರನ್ನು ಇಟ್ರು. ಯಾಕೆ? ಆ ಪ್ರಸವ ಸಂದರ್ಭದಲ್ಲಿ ಆ ಗೋವುಗಳು ಆ ರೀತಿಯಾಗಿ ಬೀಸಿದ್ದರಿಂದ ಹಾಗೆ. ಸಾಂಗಂ ಚ ವೇದಮಧ್ಯಾಪ್ಯ ಕಿಂಚಿದುತ್ಕ್ರಾಂತ ಶೈಶವೌ ಸ್ವಕೃತಿಂ ಗೋಪಯಾಮಾಸ ಕವಿ ಪ್ರಥಮ ಪದ್ಧತಿಂ. ಸಾಂಗಂ ಚ ವೇದಂ ಅಧ್ಯಾಪ್ಯ ಕಿಂಚಿತ್ ಉತ್ಕ್ರಾಂತ ಶೈಶವೌ ಸ್ವಕೃತಿಂ ಗಾಪಯಾಮಾಸ ಕವಿ ಪ್ರಥಮ ಪದ್ಧತಿಂ. ಲವಕುಶಯೋಃ ಶೈಶವಾವಸ್ಥಾಯಾಃ ಅನಂತರಂ. ಲವಕುಶರು ಸಣ್ಣ ಮಕ್ಕಳಾಗಿದ್ರು, ಕೂಸಾಗಿದ್ರು. ಸ್ವಲ್ಪ ಬೆಳೆದು ದೊಡ್ಡವರಾದ ಮೇಲೆ ನಂತರ ಮುನಿಗಳಾದ ಜ್ಞಾನಿಗಳಾದ ವಾಲ್ಮೀಕಿ ಋಷಿಗಳು ಆ ಲವಕುಶರಿಗೆ ವೇದಾಂಗಾನಿ ಅಧ್ಯಾಪಿತವಾನ್, ವೇದ ಮತ್ತು ವೇದಾಂಗಗಳನ್ನ ಪಾಠ ಹೇಳಿದರು ಅವರೇ. ಅನಂತರ ಮುನಿ ಸ್ವಕೃತಿಂ,
ಅನಂತರ ವಾಲ್ಮೀಕಿ ಮುನಿಗಳು ತಾವು ಮಾಡಿದ ಸ್ವಕೃತಿಂ ಆದಿಕಾವ್ಯಂ, ತಾವು ರಚನೆ ಮಾಡಿದ ಆದಿಕಾವ್ಯ ರಾಮಾಯಣ, ಅದನ್ನ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರಲ್ಲ ಅದನ್ನ ತಯೋಹೋ ದ್ವಾರ ಅಗಾಪಯತ್, ಅವರ ದ್ವಾರ ಹಾಡುವಂತೆ ಮಾಡಿದ್ರು. ಅವರಿಗೆ ಹೇಳಿಕೊಟ್ಟು ಅವ್ರ ಮೂಲಕ ರಾಮಾಯಣ ಹಾಡುವಂತೆ ಮಾಡಿದ್ರು. ರಾಮಸ್ಯ ಮಧುರಂ ವೃತ್ತಂ ಗಾಯಂತೌ ಮಾತುರಗ್ರತಃ ತದ್ವಿಯೋಗ ವ್ಯಥಾಂ ಕಿಂಚಿತ್ ಶಿಥಿಲೀ ಚಕ್ರತು ಸ್ತುತೌ. ರಾಮಸ್ಯ ಮಧುರಂ ವೃತ್ತಂ ಗಾಯಂತೌ ಮಾತುಃ ಅಗ್ರತಃ ತದ್ವಿಯೋಗ ವ್ಯಥಾಂ ಕಿಂಚಿತ್ ಶಿಥಿಲೀ ಚಕ್ರತು ಸ್ತುತೌ. ಅಂದ್ರೆ ಲವಕುಶೌ ಮಾತುಃ ಪುರತಃ, ಆ ಲವಕುಶ ಇಬ್ಬರು ಕೂಡ ತಾಯಿ ಸೀತೆ ಎದುರಿಗೆ ಆ ರಾಮಾಯಣ, ವಾಲ್ಮೀಕಿ ಋಷಿಗಳು ಬರೆದ ರಾಮಾಯಣವನ್ನ ಅವರು ಗಾನ ಮಾಡ್ತಾರೆ. ಆ ಪರಮಾತ್ಮನ ಕಥೆಯನ್ನು ಕೇಳಿ ಸೀತಾಯಾಹ ರಾಮವಿಯೋಗ ದುಃಖಂ ಕಿಂಚಿತ್ ನ್ಯೂನೀಕೃತವಂತು, ಸೀತಾದೇವಿಗೆ ರಾಮನನ್ನ ಬಿಟ್ಟು ವಿಯೋಗ ಆದ ಒಂದು ದುಃಖ ಅದು ಸ್ವಲ್ಪ ಕಡಿಮೆ ಆಯಿತು. ಹಾಗೆ ವಾಸ್ತವಿಕವಾಗಿ ಸೀತಾರಾಮರು ವಿಯೋಗ ಆಗಲೇ ಇಲ್ಲ, ಇದು ಲೋಕದೃಷ್ಟಿಯಿಂದ ಅಷ್ಟೇ. ಸದಾ ಸೀತಾರಾಮರು ಒಟ್ಟಿಗೇನೆ ಇರ್ತಾರೆ, ಅವರಲ್ಲಿ ವಿಯೋಗ ಚಿಂತನೆ ಮಾಡಬಾರದು. ಆದರೂ ಲೋಕದೃಷ್ಟಿಯಿಂದ ದೂರ ದೂರ ಇದ್ದಂಗೆ ಒಂದು ನಾಟಕವನ್ನು ಮಾಡಿದ್ದಾರೆ. ಅದರಿಂದ ರಾಮನ ಈ ರಾಮಾಯಣ ಕಥೆ ಕೇಳಿದ್ರಿಂದ ಅವರ ಕಿಂಚಿತ್ ದುಃಖ ಪರಿಹಾರ ಆಯಿತು ಹಾಗೆ ಅಂತ ತಿಳಿಸ್ತಾ ಇದ್ದಾರೆ. ಅತ ಪ್ರಾಚೇತ ಸೋಪಜ್ಞಂ ರಾಮಾಯಣಮಿತಸ್ತತಃ ಮೈಥಿಲೇಯೋ ಕುಶಲವೋ ಜಗತ್ತುಃ ಗುರುಚೋದಿತೌ. ಅಥ ಪ್ರಾಚೇತಸಃ ಪಜ್ಞಂ ರಾಮಾಯಣಂ ಇತಃ ತತಃ ಮೈಥಿಲೇಯೌ ಕುಶಲವೋ ಜಗತ್ತುಃ ಗುರುಚೋದಿತೌ. ಅನಂತರಂ ವಾಲ್ಮೀಕಿತಃ ಅಧೀತಂ ರಾಮಾಯಣಂ, ವಾಲ್ಮೀಕಿಯಿಂದ ತಾವೇನು ರಾಮಾಯಣವನ್ನು ಕಲಿತಿದ್ರಲ್ಲ ಅದನ್ನ ಲವಕುಶೌ, ಆ ಲವಕುಶರು ಗುರೋಹೋ ಪ್ರೇರಣೆಯ, ಗುರುಗಳಾದ ವಾಲ್ಮೀಕಿ ಋಷಿಗಳ ಒಂದು ಪ್ರೇರಣೆಯಿಂದ ಸರ್ವತ್ರ ಗೀತವಂತೋ, ಎಲ್ಲ ಕಡೆ ಅದನ್ನ ಹಾಡು ಹೇಳಿದರು. ಹಾಗೆ ವೃತ್ತಂ ರಾಮಸ್ಯ ವಾಲ್ಮೀಕೇಃ ಕೃತಿಸ್ಥೌ ಕಿನ್ನರಸ್ವನೌ. ಕಿಂ ತದ್ಯೇನ ಮನೋಹರ್ತುಂ ಅಲಂ ಸ್ಯಾತಾಂ ನ ಶೃಣ್ವತಾಂ. ವೃತ್ತಂ ರಾಮಸ್ಯ ವಾಲ್ಮೀಕೇಃ ಕೃತಿಃ ತೌ ಕಿನ್ನರಸ್ವನೌ ಕಿಂ ತದ್ ಯೇನ ಮನಃ ಹರ್ತುಂ ಅಲಂ ಸ್ಯಾತಾಂ ನ ಶೃಣ್ವತಾಂ. ಕಥಾ ರಾಮಸ್ಯ, ಯಾರ ಕತೆ? ರಾಮನ ಕತೆ. ರಚಯಿತ ವಾಲ್ಮೀಕಿ, ಆ ಕಥೆಯನ್ನ ರಚನೆ ಮಾಡಿದವರು ವಾಲ್ಮೀಕಿ ಋಷಿಗಳು, ಬ್ರಹ್ಮದೇವರ ವರದಿಂದ ಅನುಗ್ರಹದಿಂದ ಮಾಡ್ತಾ ಇದ್ದಾರೆ, ಮಾಡಿದ್ರು. ಗಾಯಕೌ, ಯಾರು ಹಾಡು ಹೇಳಿದವರು? ಕಿನ್ನರ ಕಂಠೌ ಲವಕುಶೌ, ಸುಂದರವಾದ ಧ್ವನಿ, ಮಧುರವಾದ ಧ್ವನಿ ಇರತಕ್ಕ ಆ ಲವಕುಶರು. ಏತಾದೃಶಂ ಕಾವ್ಯಂ, ಅಂಥ ಒಂದು ಕಾವ್ಯ ಶ್ರೋತೃನಾಂ ಮನಃ ನ ಹರತಿ ಕಿಂ, ಯಾರು ಕೇಳ್ತಾರೋ ಅವರ ಮನಸ್ಸನ್ನ ಆಕರ್ಷಣೆ ಮಾಡೋದಿಲ್ಲವೇನು, ಮನಸ್ಸನ್ನು ಎಳೆಯೋದಿಲ್ಲವೇನು? ತನ್ನಾಮ ಆಕರ್ಷಯತಿ ಇತ್ಯೇವ ಇತ್ಯರ್ಥಃ, ಮನಸ್ಸನ್ನು ಆಕರ್ಷಣೆ ಮಾಡೇ ಮಾಡ್ತದೆ ಅಂತ ಪುಟ್ಟ ಅಭಿಪ್ರಾಯ. ಅಷ್ಟು ಸುಂದರವಾಗಿ ಅವರು ಗಾನವನ್ನು ಮಾಡಿದರು ಹಾಗೆ ಅಂತ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.